ಜನಸಾಮಾನ್ಯರ ಸಾಹಿತ್ಯ ಪರಿಷತ್ತನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಈ ಒಂದು ಕನ್ನಡದ ರಥವನ್ನು 87ನೇ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕಾರವಾರದ ರಾಜರಾಜ ಭುವನೇಶ್ವರಿಯ ಸನ್ನಿಧಾನದಿಂದ ಇವತ್ತು ಕನ್ನಡ ರಥ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಸಂಚರಿಸಿ ಇವತ್ತು ರಾಮನಗರಕ್ಕೆ ಆಗಮಿಸಿದೆ. ಅದ್ದೂರಿ ಸ್ವಾಗತವನ್ನು ನೀಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಎಲ್ಲರನ್ನ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಮತ್ತು ಅದರಲ್ಲಿ ಪ್ರೇರಣೆಯನ್ನು ನೀಡಬೇಕು ಅನ್ನೋ ಉದ್ದೇಶದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಈ ಒಂದು ರಥ ಮುಂದೆ ಮದ್ದೂರಿಗೆ ಹೋಗಿ ಅಲ್ಲಿಂದ ಬೀಳ್ಗೊಟ್ಟು ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅನಿಯೂರಿನಲ್ಲಿ ಉಳ್ಕೊಳ್ತದೆ, ವಾಸ್ತವ ಉಳ್ತದೆ. ಅದಾದ ನಂತರ ಚಾಮರಾಜನಗರದಿಂದ ಕೊಡಗಿನಿಂದ ಮೈಸೂರು ಮಾರ್ಗವಾಗಿ ಮತ್ತೆ ಮಂಡ್ಯ ಜಿಲ್ಲೆಗೆ ಇನ್ನು ಉಳಿದಂತೆ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಈ ಒಂದು ರಥವನ್ನು ಸ್ವಾಗತ ಮಾಡ್ತಾರೆ. ನಂತರ ಸಮ್ಮೇಳನದ ಸ್ಥಳಕ್ಕೆ ಈ ಒಂದು ರಥ ಹೋಗ್ತದೆ. ಹಾಗಾಗಿ ಸಾರ್ವಜನಿಕರು, ಜನರು ಎಲ್ಲ ರೀತಿಯಲ್ಲೂ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಮತ್ತೆ ಕನ್ನಡ ಭಾಷೆ, ನಾಡು, ನುಡಿ, ಭಾಷೆ ಬಗ್ಗೆ ಅಭಿಮಾನವನ್ನು ಮೂಡಿಸುವ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದೀವಿ. ಮತ್ತು ಈಗ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಈ ಒಂದು 2-3 ದಿನಗಳಿಂದ ನಮ್ಮ ಜಿಲ್ಲೆಯಲ್ಲಿ ಆಗಮಿಸತಕ್ಕಂಥ ಈ ಒಂದು ರಥವನ್ನು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದ್ದಾರೆ. ಮತ್ತು ಇವತ್ತು ಏನು ನಗರಸಭೆಯ ಅಧಿಕಾರಿಗಳು ಮತ್ತು ತಾಲೂಕಾಡಳಿತ ಒಳ್ಳೆಯ ಉತ್ತಮವಾದಂಥ ಸ್ವಾಗತವನ್ನು ನೀಡಿ ಎಲ್ಲ ಸಂಘ ಸಂಸ್ಥೆಗಳು, ಮಹಿಳೆಯರು, ಕಾರ್ಮಿಕ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಘಟನೆ, ಎಲ್ಲ ಸಂಘಟನೆಗಳು ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟು ಅದ್ದೂರಿ ಸ್ವಾಗತವನ್ನು ನೀಡಿ ಬೀಳ್ಕೊಡ್ತಾ ಇದ್ದೀವಿ. ಹಾಗಾಗಿ ಇವರಿಗೆಲ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ.